ನಮ್ಮ ಮಮ್ಮಿ ಗಂಡ ಮಗು ಆದರೆ ನಿಂದೆ ಹೆಸರು ಇಡ್ತೀನಂತಂದು ಈ ಒಂದು ದೇವರಲ್ಲಿ ಬೇಡ್ಕೊಂಡಿದ್ರು. ಸೊ ಅದಕ್ಕೆ ನನ್ನ ಹೆಸರು ಬಸವರಾಜ್ ಅಂತ ಇಟ್ಟಿದ್ದಾರೆ. ಸೊ ಎಲ್ಲಿ ಬಂದೀನಿ ನಿಮಗೆ ತೋರಿಸ್ತೀನಿ ನೋಡ್ರಿ. ಇವತ್ತು ನಾನು ಬಂದೀನಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿಳೆಗಾಂವ್ ಬಸವೇಶ್ವರ ದೇವಸ್ಥಾನಕ್ಕೆ. ನೋಡ್ರಿ, ನಮ್ಮ ಮಮ್ಮಿ ಹರಕೆ ಅಂತರೂ ಈಡೇರೈತಿ. ಬಟ್ ಈ ದೇವರ ಒಂದು ಜಾನಪದ ಕಥೆ ನೀವು ಏನಾದರೂ ಕೇಳಿದ್ರೆ ನೀವು ಬೆಚ್ಚಿ ಬೀಳುತ್ತೀರಿ. ಡವಳಪ್ಪಜ್ಜ ಅನ್ನೋ ಒಬ್ಬರು ರೈತರು ಅವರು ಹೊಲದಾಗ ಆಕಳವನ್ನು ಸಾಕಿರ್ತಾರ. ಬಟ್ ಅಂಥದ್ರಾಗ ಅವ್ರದ್ದು ಒಂದು ಆಕಳ ಪ್ರತಿದಿನ ಹೊರಗಡೆ ಹೋಗಿ ರಾತ್ರಿ ಸಮಯ ಒಂದು ಹುತ್ತಿಗೆ ಹಾಲು ಎರಿತಿತ್ತು. ನೋಡ್ರಿ, ಎಲ್ಲರಿಗೂ ಶಾಕ್ ಆಗೋದಲ್ಲ. ಸೊ ಶಾಕ್ ಆಗಿ ಅವರು ಊರಿನ ಜನರೊಂದಿಗೆ ಅಲ್ಲಿ ಏನಾರ ಐತಂತ ಅಲ್ಲಿ ಹುತ್ತನ್ನು ಚೆಕ್ ಮಾಡಕ್ಕೆ ಹೋಗಿದಾಗ ಒಂದು ಅಚ್ಚರಿ ಕಾಣ್ತೈತಿ. ಅದೇನಪ್ಪ ಅಂತಂದ್ರೆ ಒಂದು ನಂದಿ ಮೂರ್ತಿ ಅಲ್ಲಿ ಸಿಗ್ತೈತಿ. ಅವತ್ತಿನಿಂದ ಇವತ್ತಿನವರೆಗೂ ಇಲ್ಲಿ ಅವ್ರು ಡೆವಲಪಜ್ಜನವರು ಪೂಜೆ ಮಾಡ್ಕೊತ ಬಂದಾರ. ಇಲ್ಲಿ ಕಿಳೆಗಾಂವ್ನಾಗ 3 ಹೊತ್ತು ಈ ದೇವರನ್ನು ಪೂಜೆ ಮಾಡ್ತಾರೆ. ಇದರ ವಿಷಯ ತಿಳಿದು ಬಿಜಾಪುರದ ಆದಿಲ್ ಶಹಾನು ಇಲ್ಲಿ ಏನು ಪವಾಡ ಐತಂತ ಒಂದ್ಸತಿ ಅವ್ರನ್ನ ಸೈನ್ಯನ ಕರ್ಕೊಂಡು ನೋಡಕ್ಕೆ ಬಂದಾಗ ಅವನು ಬೆಚ್ಚಿ ಬಿದ್ದು ಆ ಒಂದು ದೇವಸ್ಥಾನ ಕಟ್ಟಾಕೆ ಅವನು ಸಹಾಯವನ್ನು ಮಾಡ್ತಾನ ಅಂತ ಅವರು ಹೇಳ್ತಾರೆ. ಸೊ ಇಲ್ಲಿ ಪಾಡ್ಯ ದಿವಸ ಅಂದರೆ ಯುಗಾದಿ ಪಾಡ್ಯ ದಿವಸ ಇಲ್ಲೇ ಜಾತ್ರೆ ಆಗುತ್ತೆ. ಅತಿ ವಿಜೃಂಭಣೆಯಿಂದ ಸಾಕಷ್ಟು ಭಕ್ತರು ಇಲ್ಲೇ ನಡ್ಕೋತಾರ. ಒಂದು ಪವರ್ಫುಲ್ ಪ್ಲೇಸ್, ಅಲ್ಲಿ ಹೋಗಿ ಬಂದಾಗ ಮಾತ್ರ ಅನುಭವ ಆಗುತ್ತೆ. ಹೆಂಗೈತಿ ಹೇಳಿ ಕಮೆಂಟ್ ಹಾಕಿಬಿಡ್ರಿ.